ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಿಂಗಪೂರ್ ಪ್ರಪಂಚದ ಸುಂದರ ದೇಶ, ಶ್ರೀಮಂತ ದೇಶ, ಅಷ್ಟೇ ಟಫ್ ದೇಶ ಕೂಡ ಹೌದು. ಇವತ್ತು ಪ್ರಪಂಚದಲ್ಲಿ ಟಫ್ ರೂಲ್ಸ್ ಎಲ್ಲೆಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಕೊರಿಯಾ ಅಂತ ಹೇಳ್ತಾರೆ, ಚೀನಾ ಹೆಸರು ಬರುತ್ತೆ, ಸೌದಿ, ರಷ್ಯಾ, UAE, ಬಹ್ರೇನ್, ಕತಾರ್, ಸಿರಿಯಾ, ಹೀಗೆ ಒಂದಷ್ಟು ದೇಶಗಳ ಪಟ್ಟಿ ಮಾಡಲಾಗುತ್ತೆ. ಯಾಕಂದ್ರೆ ಒಂದು ಅಲ್ಲೆಲ್ಲ ರಾಜಪ್ರಭುತ್ವ ಇರುತ್ತೆ, ಇಲ್ಲ ಕಮ್ಯುನಿಸ್ಟ್ ಇರ್ತಾರೆ, ಅದು ಇಲ್ಲ ಅಂದ್ರೆ ಯಾರಾದ್ರೂ ಸರ್ವಾಧಿಕಾರಿಗಳು ಆಡಳಿತ ಮಾಡ್ತಿರ್ತಾರೆ. ಬಟ್ ಪ್ರಜಾಪ್ರಭುತ್ವ ಹೊಂದಿ ಮುಂದುವರಿದ ದೇಶ ಅಂತ ಕರೆಸ್ಕೊಂಡು ಅವರೆಲ್ಲರಿಗಿಂತಲೂ ಕಠಿಣ ಕಾನೂನುಗಳನ್ನ ಹೊಂದಿರೋ ದೇಶ ಅಂತ ಇದ್ರೆ ಏಕೈಕ ರಾಷ್ಟ್ರ ಸಿಂಗಪುರ್ ಮಾತ್ರ. ಇವರು ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಚೂಯಿಂಗಮ್ ಆಗಿದ್ರೆ ಜೈಲಿಗೆ ಹಾಕ್ತಾರೆ, ಲಕ್ಷಾಂತರ ರೂಪಾಯಿ ದಂಡ ಹಾಕ್ತಾರೆ. ನಶಾ ಪದಾರ್ಥವನ್ನ ಹಿಡ್ಕೊಂಡಿದ್ರು ಕೂಡ ಸೀದಾ ತಗೊಂಡೋಗಿ ನೇಣುಗಂಬಕ್ಕೆ ಏರಿಸಿಬಿಡ್ತಾರೆ. ಹಾಗೆ ಸಿಂಗಪೂರ್ ಯಾಕೆ ಹೀಗೆ? ಅಲ್ಲಿರೋ ಭಯಾನಕ ಕಾನೂನುಗಳೇನು? ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಚೂಯಿಂಗಮ್ ತಂಟೆಗೆ ಹೋಗೋ ಹಾಗಿಲ್ಲ ಸ್ನೇಹಿತರೆ, ಚಿಕ್ಕವರಿಂದ ದೊಡ್ಡವರ ತನಕ ಚೂಯಿಂಗಮ್ ಅಗಿತಾ ಇರ್ತಾರೆ. ಆದ್ರೆ ಸಿಂಗಪುರ್ನಲ್ಲಿ ಚೂಯಿಂಗಮ್ ಒಟ್ಟಿಗೆ ಸಿಕ್ಕಾಕೊಂಡ್ರೆ ಎತ್ತಾಕೊಂಡು ರುಗ್ತಾರೆ. ಯಾಕಂದ್ರೆ ಸಿಂಗಪುರ್ನಲ್ಲಿ ಚೂಯಿಂಗಮ್ ಸಂಪೂರ್ಣ ಬ್ಯಾನ್ ಇದೆ. ಆಮದು, ಮಾರಾಟ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬ್ಯಾನ್. ಈ ಮೂರು ಮಾಡಂಗಿಲ್ಲ. ಆದ್ಮೇಲೆ ತಿನ್ನೋ ಹಾಗೂ ಇಲ್ಲ. ಅದನ್ನು ಬಿಡಿಸಿ ಹೇಳ್ಬೇಕಾಗಿಲ್ಲಲ್ಲ. 1992 ಜನವರಿ 3ನೇ ತಾರೀಕು ಅಂದ್ರೆ 3 ದಶಕಗಳ ಹಿಂದೆನೆ ಅಲ್ಲಿ ಚೂಯಿಂಗಮ್ ಅನ್ನ ಬ್ಯಾನ್ ಮಾಡಲಾಗಿದೆ. ಇದನ್ನ ಉಲ್ಲಂಘಿಸಿದ್ರೆ 2,000 ಸಿಂಗಪೂರ್ ಡಾಲರ್ ಅಂದ್ರೆ ನಮ್ಮ ಭಾರತದ ರೂಪಾಯಿ ಲೆಕ್ಕದಲ್ಲಿ 1,25,132 ರೂಪಾಯಿ ದಂಡ ಕಟ್ಟಬೇಕು. ಇದು ಪ್ರಕರಣದ ಗಂಭೀರತೆ ನೋಡಿಕೊಂಡು $10,000 ಅಂದ್ರೆ ಸಿಂಗಪೂರ್ ಡಾಲರ್ ಇದು ಅಷ್ಟಾಗ್ಬೋದು, ಅಂದ್ರೆ 6.5 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ. ಎರಡನೇ ಸಲ ಇದೇ ತಪ್ಪನ್ನ ಮಾಡಿದ್ರೆ ಸುಮಾರು $20,000 ಸಿಂಗಪೂರ್ ಡಾಲರ್ ಅಂದ್ರೆ 12.5 ಲಕ್ಷ ರೂಪಾಯಿ ತನಕ ಹೋಗ್ಬೋದು. ಅಷ್ಟೇ ಅಲ್ಲ, ಮೊದಲನೇ ಸಲ 1 ವರ್ಷ ಜೈಲು, ಎರಡನೇ ಸಲ ತಪ್ಪು ಮಾಡಿದ್ರೆ 2 ವರ್ಷ ಜೈಲು ಫಿಕ್ಸ್ ಅಲ್ಲಿ. ನಿಮಗೆ ಈಗ ಪ್ರಶ್ನೆ ಬರುತ್ತೆ, ಎಲ್ಲಾ ಬಿಟ್ಟು ಚೂಯಿಂಗಮ್ ಮೇಲೆ ಇಷ್ಟು ಯಾಕೆ ಸಿಟ್ಟು ಇವರಿಗೆ ಅಂತ. ಯಾಕೆ ಹೀಗೆ ಅಂದ್ರೆ ಮುಂಚೆ ಸಿಂಗಪೂರ್ನಲ್ಲಿ ಸಿಕ್ಕಾಪಟ್ಟೆ ಚೂಯಿಂಗಮ್ ಆಗಿತಾ ಇದ್ರಂತೆ. ಎಷ್ಟೋ ಮಟ್ಟಿಗೆ ಅಂದ್ರೆ ಬಸ್ ಅಲ್ಲಿ, ರೈಲಲ್ಲಿ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲೆಂದ್ರಲ್ಲಿ ಚೂಯಿಂಗಮ್ ಅಂಟಿಸಿ ಹೋಗ್ತಾ ಇದ್ರಂತೆ. ಕೆಲವೊಂದು ಸಲ ರೈಲುಗಳ ಡೋರ್ ಹಾಕೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಮೆಚ್ಚುತ್ತಾ ಇದ್ರು. ಸೊ ಅಲ್ಲಿನ ಜನರ ಬ್ರೈನ್ ಕೂಡ ಆ ದುಶ್ಚಟಕ್ಕೆ ಅಡ್ಜಸ್ಟ್ ಆಗಿತ್ತು. ನಮ್ಮಲ್ಲೆಲ್ಲ ಒಂದೇ ಭಾರತ್ ಟ್ರೈನ್ ಕಲ್ಲು ಹೊಡಿತಾರಲ್ಲ ದೂರ್ತ ವ್ಯಕ್ತಿಗಳು, ಹಾಗೆ ಅಲ್ಲೂ ಕೂಡ ಇದ್ರು. ಇದರ ಪ್ರಭಾವ ಹೇಗಿತ್ತು ಅಂದ್ರೆ ಸಿಂಗಪುರ್ನಲ್ಲಿ $5 ಬಿಲಿಯನ್ ಖರ್ಚಲ್ಲಿ ನಿರ್ಮಾಣ ಮಾಡಿದ್ದ ಮೆಟ್ರೋ ಕಾರ್ಯಾಚರಣೆಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಡೋರ್ ಹಾಕೋಕಾಗದೆ ರೈಲುಗಳೇ ಕ್ಯಾನ್ಸಲ್ ಆಗ್ತಾ ಇತ್ತು. ಹೀಗಾಗಿ ಅಲ್ಲಿನ ಜನರು ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅವರೇ ಕಂಪ್ಲೇಂಟ್ ಮಾಡೋದು. ಅಲ್ಲದೆ ಪ್ರತಿ ವರ್ಷ ಚೂಯಿಂಗಮ್ ಕ್ಲೀನ್ ಮಾಡೋಕೆ ಆ ಪುಟ್ಟ ದೇಶದಲ್ಲಿ ಸುಮಾರು $1.5 ಲಕ್ಷ ಸಿಂಗಪೂರ್ ಡಾಲರ್ ಖರ್ಚಾಗ್ತಾ ಇತ್ತು. ಇದರ ತಂಟೆನೇ ಬೇಡ ಅಂತ ಪ್ರಕಟಣೆ ಹಾಕಿ ಇನ್ಮೇಲೆ ಚೂಯಿಂಗಮ್ ಬ್ಯಾನ್ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ಕಠಿಣಾತಿ ಕಠಿಣ ಶಿಕ್ಷೆ ತಂದ್ರು. ಈಗ ಎಲ್ಲರೂ ಬಾಯಿ ಮುಚ್ಕೊಂಡು ಪಾಲನೆ ಮಾಡ್ತಾ ಇದ್ದಾರೆ. ಕಸ ಹಾಕಿದ್ರು ಅರೆಸ್ಟ್. ಕ್ಲೀನ್ ವಿಚಾರದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿರೋ ಸಿಂಗಪೂರ್ ಕಸದ ವಿಚಾರದಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ. ಜಗತ್ತಿನ ಕ್ಲೀನೆಸ್ಟ್ ದೇಶ ಅಂತ ಕರೆಸ್ಕೊಂಡಿರೋ ಸಿಂಗಪೂರ್ನಲ್ಲಿ ಬೇಕಾಬಿಟ್ಟಿ ಕಸ ಹಾಕೋದು ಶಿಕ್ಷಾರ್ಹ ಅಪರಾಧ. ಸಿಂಗಪೂರ್ನ ಎನ್ವೈರನ್ಮೆಂಟಲ್ ಪಬ್ಲಿಕ್ ಹೆಲ್ತ್ ಆಕ್ಟ್ ನ ಸೆಕ್ಷನ್ 17 ಪ್ರಕಾರ ಡಸ್ಟ್ ಬಿನ್ ಬಿಟ್ಟು ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕಿದ್ರೆ ಅರೆಸ್ಟ್ ಆಗಬೇಕಾಗುತ್ತೆ. ಪ್ಲಾಸ್ಟಿಕ್ ಕಪ್, ಟಿಶ್ಯೂ ಪೇಪರ್, ಸಿಗರೆಟ್, ಕಡೆಗೆ ರಬ್ಬರ್ ಬ್ಯಾಂಡ್ ಕೂಡ ರೋಡ್ ಅಲ್ಲಿ ಅಲ್ಲಿ ಇಲ್ಲಿ ಬಿಸಾಡೋ ಹಾಗಿಲ್ಲ, ಡಸ್ಟ್ ಬಿನ್ ನಲ್ಲೇ ಹಾಕಬೇಕು. ಒಂದು ವೇಳೆ ಇದರಲ್ಲಿ ತಪ್ಪಿತಸ್ಥರು ಅಂತ ಸಾಬೀತಾಯ್ತು ಅಂದ್ರೆ ಅರೆಸ್ಟ್ ವಾರಂಟ್ ಇಲ್ಲದೆ ಎತ್ತಾಕೊಂಡು ಹೋಗ್ತಾರೆ, ಕೋರ್ಟ್ ನಲ್ಲಿ ಅಲಿಬೇಕಾಗುತ್ತೆ. ಪ್ರಕರಣದ ತೀವ್ರತೆ ನೋಡಿ ಫೈನ್ ಹಾಕ್ತಾರೆ. ಜೊತೆಗೆ $10,000 ಸಿಂಗಪೂರ್ ಡಾಲರ್ ದಂಡ ಹಾಕಬಹುದು. ಅಂದ್ರೆ ಹೆಚ್ಚು ಕಮ್ಮಿ 6.5-7 ಲಕ್ಷ ರೂಪಾಯಿ ಫೈನ್ ಹಾಕಬಹುದು. ಏನು ಅಪರಾಧ ಮಾಡಿದ್ರೆ ಕೊನೆ ಆಸೆ ಹೇಳಬೇಕು ಸ್ನೇಹಿತರೆ. ಸಿಂಗಪೂರ್ ಕಾನೂನು ಯಾಕೆ ಭಯಾನಕ ಅಂತ ಕರೆಸ್ಕೊಳ್ಳುತ್ತೆ ಅಂದ್ರೆ ಅಪರಾಧ ಮಾಡಿದ್ರೆ ಅದಕ್ಕೆ ಎಕ್ಸ್ಕ್ಯೂಸ್ ಕೊಡೋ ಜಾಯಮಾನ ಅವರಲ್ಲಿ ಇಲ್ವೇ ಇಲ್ಲ. ಎಲ್ಲೋ ರೇರ್ ಕೇಸಲ್ಲಿ ಕ್ಷಮೆ ಕೊಟ್ರೆ ಕೊಡಬಹುದು, ಆದ್ರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ಆತ ಕೊನೆ ಆಸೆ ಹೇಳಿ ಜೀವ ಬಿಡ್ಬೇಕಷ್ಟೇ. ಮುಖಾಮುಖಿ ನೋಡದೆ ಯಾವುದೇ ದೇಶದ ಪ್ರಜೆ ಆಗಿದ್ರು ಕೂಡ ಅವ್ರನ್ನ ದಂಡಿಸುತ್ತೆ. ಯಾರ ಪ್ರಭಾವಕ್ಕೆ ಅವರು ಬಗ್ಗೋದೇ ಇಲ್ಲ. ಭಯೋತ್ಪಾದನೆಯಲ್ಲಿ ಭಾಗಿಯಾದ್ರೆ ಅವರಿಗೆ ಮರಣದಂಡನೆ ತನಕ ಶಿಕ್ಷೆ ಕೊಡಲಾಗುತ್ತೆ. ಉಗ್ರವಾದಕ್ಕೆ ಹಣಕಾಸು ಸಹಾಯ ಮಾಡಿರೋದು ಗೊತ್ತಾದ್ರೆ 4 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ದಂಡವನ್ನ ಕಟ್ಟಬೇಕು. ಜೊತೆಗೆ 10 ವರ್ಷ ಜೈಲು ಶಿಕ್ಷೆ ಕೂಡ ಇರುತ್ತೆ. ಕೊಲೆ ಪ್ರಕರಣಕ್ಕೆ ಕಠಿಣ ಕಾರಾಗೃಹ ಶಿಕ್ಷೆ ಅಥವಾ ಮರಣದಂಡನೆ ಇರುತ್ತೆ. ಅತ್ಯಾಚಾರ ಅಥವಾ ಲೈಂಗಿಕ ಕಿರುಕುಳಕ್ಕೆ ಗರಿಷ್ಠ 20 ವರ್ಷ ಜೈಲು, ಲಕ್ಷಾಂತರ ರೂಪಾಯಿ ದಂಡ, ಜೊತೆಗೆ ಚರ್ಮ ಸುರಿಯೋ ರೀತಿ ಚಡಿಯೇಟು ಬೀಳುತ್ತೆ. ಇನ್ನು ಗಲಭೆಗಳಲ್ಲಿ ಭಾಗಿಯಾದ್ರೂ ಕೂಡ ದೊಡ್ಡ ಶಿಕ್ಷೆ ಇದೆ. ಸಣ್ಣ ಗಲಭೆ ಆದ್ರೆ ಚಡಿಯೇಟು, ಜೊತೆಗೆ 2 ವರ್ಷ ಜೈಲು ಶಿಕ್ಷೆ, 4 ಲಕ್ಷ ರೂಪಾಯಿ ದಂಡ. ಗಂಭೀರ ಪ್ರಕರಣಗಳಾದ್ರೆ ಕೊನೆ ಆಸೆ ಹೇಳಬೇಕು ಅಂದ್ರೆ ಗಲ್ಲು ಶಿಕ್ಷೆ. ಏನು ಮನೆಯಲ್ಲಿ ಜಗಳ ಆಡಿದ್ರು 1.5 ಲಕ್ಷ ದಂಡ, 6 ತಿಂಗಳು ಜೈಲು ಅಥವಾ 2 ಇದೆ. ಬಟ್ ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ. ಏನು ಕಿಡ್ನಾಪ್ ಕೂಡ ಸಿಂಗಪೂರ್ನಲ್ಲಿ ಗಂಭೀರ ಅಪರಾಧ, ಚಡಿಯೇಟು, ದಂಡ ಎಲ್ಲ ಇರುತ್ತೆ. ಪ್ರಕರಣದ ತೂಕ ಜಾಸ್ತಿ ಇದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ಮರಣದಂಡನೆ ಇರುತ್ತೆ. ಇನ್ನು ಕಳ್ಳರಿಗೂ ಸಿಂಗಪೂರ್ಗೂ ಆಗ್ಬರೋದಿಲ್ಲ. ಕಳ್ತನ ಮಾಡಿ ಸಿಕ್ಕಾಕೊಂಡ್ರೆ ಸೀದಾ 3 ವರ್ಷ ಜೈಲೂಟ ಹಾಕ್ತಾರೆ, ಫೈನ್ ಕೂಡ ಕಟ್ಟಿಸ್ಕೊಳ್ತಾರೆ. ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾದ್ರೆ ಚಡಿಯೇಟ್ ಇರುತ್ತೆ, ದಂಡ ಇರುತ್ತೆ, 10 ವರ್ಷ ಜೈಲು ಕೂಡ ಇರುತ್ತೆ. ಮನಿ ಲಾಂಡ್ರಿಂಗ್ ಅಂದ್ರೆ ಅಕ್ರಮ ಹಣ
ವ್ಯವಹಾರಕ್ಕೆ 10 ವರ್ಷ ಜೈಲು, 3 ಕೋಟಿ ರೂಪಾಯಿ ದಂಡ ಒಬ್ಬರಿಗೆ. ಸಂಸ್ಥೆಗಳಿಗಾದ್ರೆ 6 ರಿಂದ 7 ಕೋಟಿ ದಂಡ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಇನ್ನು ಕಾನೂನು ಬಾಹಿರವಾಗಿ ಆಯುಧಗಳನ್ನ ಇಟ್ಕೊಂಡ್ರೆ 5 ವರ್ಷಕ್ಕೆ ಕಮ್ಮಿ ಇಲ್ಲದಂತೆ ಶಿಕ್ಷೆಯನ್ನ ಅನುಭವಿಸಬೇಕು. ಜೊತೆಗೆ ಚಡಿಯೇಟು ಅದು ಮಾಮೂಲಿ ಇದ್ದೇ ಇರುತ್ತೆ. ನಶೆ ಏರಿಸೋಕೆ ಅವಕಾಶನೇ ಇಲ್ಲ. ಇಡೀ ವಿಶ್ವದಲ್ಲಿ ನಶಾ ಸಾಮಗ್ರಿಗಳ ವಿರುದ್ಧ ಅತ್ಯಂತ ಕಠಿಣ ರೂಲ್ಸ್ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಸಿಂಗಪುರ್ಗೆ ಮೊದಲನೇ ಸ್ಥಾನ. ಅಲ್ಲಿ ನಶಾ ಸಾಮಗ್ರಿಗಳನ್ನ ಕೊಳ್ಳೋದು, ಮಾರೋದು, ತಿನ್ನೋದು ಗಂಭೀರ ಅಪರಾಧ. ಇದರಲ್ಲಿ ಯಾವ್ದಾದ್ರೂ ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ರು ಕೂಡ ಕೊನೆ ಆಸೆ ಹೇಳಬೇಕು, ಅಂದ್ರೆ ಗಾನ್ ಮಾಡ್ಬಿಡ್ತಾರೆ ನಿಮ್ಮನ್ನ. ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ ಇದೆ. 15 ಗ್ರಾಂ, 20 ಗ್ರಾಂ, 200 ಗ್ರಾಂ ಹೀಗೆ ಕೆಲವೊಂದಷ್ಟು ನಶಾ ಪದಾರ್ಥಗಳು ಇಂತಿಷ್ಟು ಅಳತೆ ಮೀರಿದ್ದು ಕಂಡು ಬಂದ್ರೆ ಅವರಿಗೆ ಗಲ್ಲು ಶಿಕ್ಷೆ ಕೊಡಲಾಗುತ್ತೆ. ಸ್ವಲ್ಪ ಕಡಿಮೆ ನಶಾ ಸಾಮಗ್ರಿ ಕಂಡು ಬಂತು ಅಂದ್ರೆ ಕನಿಷ್ಠ 10 ವರ್ಷ ಜೈಲು, 12 ರಿಂದ 13 ಲಕ್ಷ ರೂಪಾಯಿ ತನಕ ದಂಡ, ಉಗುಳಿದ್ರೆ 3 ಲಕ್ಷ ರೂಪಾಯಿ ಫೈನ್. ನಮ್ಮಲ್ಲಿ ಹಾದಿ ಬೀದಿಯಿಂದ ಹಿಡಿದು ಫ್ಲೈಟ್ ಸೀಟ್ ನಲ್ಲಿ ಕುತ್ಕೊಂಡು ಎಲ್ಲಾ ಕಡೆ ಉಗಿತಾ ಇರ್ತಾರೆ. ಆದ್ರೆ ಸಿಂಗಪುರ್ನಲ್ಲಿ ನೆಲದ ಮೇಲೆ ಉಗಿಯೋ ಹಾಗಿಲ್ಲ. ಅತ್ಯಂತ ಶುದ್ಧ ಪರಿಸರ ಮೇಂಟೈನ್ ಮಾಡಬೇಕು ಅಂತ ಪಬ್ಲಿಕ್ ಪ್ಲೇಸ್ ನಲ್ಲಿ ಉಗಿಯೋದನ್ನ ಬ್ಯಾನ್ ಮಾಡಲಾಗಿದೆ. ನಮ್ಮಲ್ಲೂ ಇದೆಯಲ್ವಾ ಅಂತ ನೀವು ಕೇಳಬಹುದು, ಬಟ್ ಅವ್ರು ಪಾಲಿಸ್ತಾರೆ, ನಾವು ಪಾಲಿಸಲ್ಲ. ಮೊದಲ ಸಲ ಉಗಿದವರಿಗೆ 1,000 ಸಿಂಗಪುರ್ ಡಾಲರ್ ಅಂದ್ರೆ 62,000 ರೂಪಾಯಿ ಲೆಕ್ಕ ಇವಾಗಿನ ಕನ್ವರ್ಷನ್ ಪ್ರಕಾರ. ಎರಡನೇ ಸಲ ತುಪುಕ್ ಮಾಡಿದ್ರೆ $2,000 ಅಂದ್ರೆ ಹೆಚ್ಚು ಕಮ್ಮಿ 1,20,000, 1,30,000 ಆ ರೇಂಜಿನ ದಂಡ. ಮೂರನೇ ಸಲ ಈ ತಪ್ಪನ ಮಾಡಿದ್ರೆ 3 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಅಡ್ಡಾದಿಡ್ಡಿಯಾಗಿ ಓಡಾಡಿದ್ರು ಜೈಲೂಟ. ರಸ್ತೆ ಸುರಕ್ಷತೆಗೆ ಕೈಗೊಂಡಿರುವ ಕ್ರಮ ಅಂತ ಸಿಂಗಪುರ್ ಹೇಳುತ್ತೆ. ಇದು ಸಿಂಗಪುರ್ನ ರೋಡ್ಗಳಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ, ಅಡ್ಡಾದಿಡ್ಡಿಯಾಗಿ ಓಡಾಡಿದ್ರೆ ಮೊದಲನೇ ಸಲ 30,000 ರೂಪಾಯಿ ದಂಡ ಕಟ್ಟಬೇಕು, ಕೋರ್ಟ್ಗೂ ಹೋಗ್ಬೇಕಾಗತ್ತೆ. ಎರಡನೇ ಸಲ ಮಾಡಿದ್ರೆ 30,000 ಜೊತೆಗೆ 3 ತಿಂಗಳು ಜೈಲು. ಪದೇ ಪದೇ ಮಾಡ್ತಾ ಇದ್ರೆ 1,4 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು, 6 ತಿಂಗಳು ಜೈಲಾಗಬಹುದು. ಧೂಮಪಾನಕ್ಕೆ ಕಠಿಣ ಕಾನೂನು. ಸಿಂಗಪುರ್ನಲ್ಲಿ ಧೂಮಪಾನಕ್ಕೆ ಕಠಿಣ ಕಾನೂನಿದೆ. ಧೂಮಪಾನ ಮಾಡಬೇಕು ಅಂದ್ರೆ ಮನೆ ಒಳಗೆ ಅಂದ್ರೆ ಇಂಡೋರ್ದಲ್ಲಿ ಮಾತ್ರ ಅವಕಾಶ, ಹೊರಗೆ ಬಂದು ಮಾಡೋ ಹಾಗಿಲ್ಲ. ಇಂಡೋರ್ ಒಳಗೂ ಒಂದಷ್ಟು ರೂಲ್ಸ್ ಇದೆ. ಸಿನಿಮಾ ಥಿಯೇಟರ್ಲ್ಲಿ, ಲಿಫ್ಟ್ಗಳಲ್ಲಿ, ಬಸ್ಗಳಲ್ಲಿ, ಮೆಟ್ರೋದಲ್ಲಿ, ಸರ್ಕಾರಿ ಆಫೀಸ್ಗಳಲ್ಲಿ, ಏರ್ ಕಂಡೀಷನ್ ವ್ಯವಸ್ಥೆ ಇರೋ ರೆಸ್ಟೋರೆಂಟ್ಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ ಧೂಮಪಾನ ಮಾಡೋ ಹಾಗಿಲ್ಲ. ಪಾರ್ಟಿ ಮಾಡೋ ಜಾಗದಲ್ಲಿ ಹೊಗೆ ಬಿಡಬೇಕಂದ್ರೂ ಕೂಡ ಪರ್ಮಿಷನ್ ಬೇಕು. ಈ ಧೂಮಪಾನ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ 62,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಸಲಕ್ಕೆ. 18 ವರ್ಷದ ಒಳಗಿನವರು ಸಿಂಗಪುರ್ನಲ್ಲಿ ಧೂಮಪಾನ ಮಾಡೋ ಹಾಗೇನೇ ಇಲ್ಲ, ಮದ್ಯ ಕೂಡ ಖರೀದಿ ಮಾಡೋ ಹಾಗಿಲ್ಲ, ಬಳಸೋ ಹಾಗೇನೇ ಇಲ್ಲ. ಜೊತೆಗೆ ಸ್ಟೂಡೆಂಟ್ ಪಾಸ್ ಹೊಂದಿರೋರು ಅಂತ ಜಾಗಗಳಲ್ಲಿ ಕೆಲಸನೇ ಮಾಡೋ ಹಾಗಿಲ್ಲ, ಪಾರ್ಟ್ ಟೈಮ್ ಕೂಡ ಮಾಡೋ ಹಾಗಿಲ್ಲ. ಸ್ನೇಹಿತರೆ, ಕಾನೂನು ಇರೋದೇ ಬ್ರೇಕ್ ಮಾಡೋಕೆ ಅನ್ನೋ ಸಿನಿಮಾ ಡೈಲಾಗ್ಗಳು ನಮ್ಮಲ್ಲಿ ತುಂಬಾನೇ ಫೇಮಸ್. ಯಾಕಂದ್ರೆ ನಮ್ಮ ವ್ಯವಸ್ಥೆ ಕೂಡ ಅದೇ ರೀತಿ ಇದೆ. ಹೇಳ್ಕೊಳ್ಳೋಕೆ ನಮ್ಮಲ್ಲೂ ಕೂಡ ಕಠಿಣ ಕಾನೂನುಗಳನ್ನ ಜಾರಿಗೆ ತಂದಿದ್ದೀವಿ, ಆದ್ರೆ ಫಾಲೋ ಮಾತ್ರ ಮಾಡೋದಿಲ್ಲ. ಕಸ ಹಾಕಬೇಡಿ ಅಂತ ಇರೋ ಕಡೆ ಕಸದ ರಾಶಿ ಬಿದ್ದಿರುತ್ತೆ, ಮೂತ್ರ ಮಾಡಬೇಡಿ ಅಂತಿರೋ ಕಡೆನೆ ಅದ್ರ ಮೇಲೆ ಆ ಟೆಕ್ಸ್ಟ್ ಮೇಲೆನೆ ಇವರ ವಿಸರ್ಜನೆಯನ್ನ ಮಾಡ್ತಾ ಇರ್ತಾರೆ. ದೇವರ ಫೋಟೋಗಳನ್ನ ಹಾಕೊಂಡು ನಿಮ್ಮ ದಮ್ಮಯ್ಯ ಕಂಡ್ರಯ್ಯ ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಕೇಳೋರಿಲ್ಲ. ನಶಾ ಸಾಮಗ್ರಿ ವಿಚಾರ ಹೇಳೋದೇ ಬೇಡ. ಬ್ಯಾನ್ ಇದ್ರೂ ಅದನ್ನ ಮಾಮೂಲಿ ಅನ್ನುವಷ್ಟರ ಮಟ್ಟಿಗೆ ಯುವ ಜನತೆ, ಮುದುಕರು, ಹೆಣ್ಮಕ್ಳು ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ಗಳ ರಾಶಿ ಇದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಜನರಿಗಿಂತ ಹೆಚ್ಚಾಗಿ ಸಿಗರೆಟ್ ನ ತುಂಡುಗಳೇ ಬಿದ್ದಿರ್ತವೆ. ಆದ್ರೆ ಸಿಂಗಪುರ್ನಲ್ಲಿ ಇದನ್ನೆಲ್ಲ ಮಾಡಿದ್ರೆ ಅತ್ಯಂತ ಕಠಿಣ ಪನಿಷ್ಮೆಂಟ್ ಇದೆ. ಹಾಗಾಗಿನೇ ಸಿಂಗಪುರ್ ಅತ್ಯಂತ ಕ್ಲೀನ್ ಆಗಿ ಚಂದವಾಗಿ ಕಾಣುತ್ತೆ. ಒಂದೋ ಕಾನೂನು ಫಾಲೋ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿನ ಕಾನೂನನ್ನ ಫೇಸ್ ಮಾಡಬೇಕು. ಸಮ್ಟೈಮ್ ಪ್ರಾಣವನ್ನೇ ಬಿಡಬೇಕಾಗತ್ತೆ. ಇಷ್ಟೇ ಆಪ್ಷನ್ಸ್ ಇರುತ್ತೆ. ತುಂಬಾ ಜನ ಕನ್ಸ್ಬೋದು ಇಷ್ಟೆಲ್ಲ ಕ್ರೂರ ಕಾನೂನು ಬೇಕಾ ಅಂತ ಆತಂಕ ಆಗ್ಬೋದು. ಯಾಕಂದ್ರೆ ಕೆಲವರು ಇದನ್ನೆಲ್ಲ ಡೈಲಿ ಮಾಡೋರು ಇರ್ತಾರೆ ಇಂತಹ ತಪ್ಪುಗಳನ್ನ. ಆದ್ರೆ ಈ ರೀತಿ ರೂಲ್ಸ್ ಇರೋದಕ್ಕೇನೆ ಸಿಂಗಪುರ್ ಇವತ್ತು ಅಪರಾಧ ಪ್ರಮಾಣ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಕೊನೆಯಲ್ಲಿ ಬರುತ್ತೆ. ಅತ್ಯಂತ ಕಮ್ಮಿ ಅಪರಾಧ ನಡೆಯುತ್ತೆ. ಜಗತ್ತಿನ ಸೇಫೆಸ್ಟ್ ದೇಶಗಳ ಪಟ್ಟಿಯಲ್ಲಿ ಸಿಂಗಪುರ್ಗೆ 6ನೇ ಸ್ಥಾನ ಇದೆ. ಅಲ್ಲಿನ ಜನ ಸಮುದಾಯ ಕೂಡ ತಮ್ಮ ಮನಸ್ಸಿನ ಕೊಳೆಗಳನ್ನೆಲ್ಲ ತೊಳ್ಕೊಂಡು ಕ್ಲೀನ್ ಆಗಿದ್ದಾರೆ ಈ ಕಾನೂನಿನ ಭಯದಿಂದಾನೆ. ಹೀಗಾಗಿ ಆಂತರಿಕ ರಕ್ಷಣೆಗೆ ಅವರು ಜಾಸ್ತಿ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಸುಖ ಸುಮ್ಮನೆ ಖರ್ಚು ಕೂಡ ಜಾಸ್ತಿ ಮಾಡ್ತಾ ಇಲ್ಲ. ಇದರಿಂದ ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರೆಸ್ಕೊಂಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಅತಿ ಹೆಚ್ಚು ತಲಾ ಆದಾಯ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಸಿಂಗಪುರ್ ಜಗತ್ತಲ್ಲೇ 5ನೇ ಸ್ಥಾನವನ್ನು ಪಡೆದಿದೆ. ಯಾವ ತೈಲ ಸಂಪದ್ಭರಿತ ದೇಶ, ಅಮೆರಿಕ ಜನರು ಕೂಡ ಇವರಷ್ಟು ಆದಾಯ ಹೊಂದಿಲ್ಲ. ಸಿಂಗಪುರ್ನವರು $87,884 ಆದಾಯ ಹೊಂದಿದ್ದಾರೆ. ನಮ್ಮ ರೂಪಾಯಿ ಲೆಕ್ಕದಲ್ಲಿ 72,94,372 ರೂಪಾಯಿ ಅಲ್ಲಿನ ಜನರ ತಲಾ ಆದಾಯ. ಏನು PPP ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲೂ ಇವರಿಗೆ ವಿಶ್ವದಲ್ಲಿ 2ನೇ ಸ್ಥಾನ ಇದೆ. ಮಜಾ ಅಂದ್ರೆ ಸಿಂಗಪುರ್ ನಮ್ಮ ಬೆಂಗಳೂರಿನಷ್ಟು ಕೂಡ ದೊಡ್ಡ ಇಲ್ಲ. ಬೆಂಗಳೂರು 741 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಆದರೆ ಸಿಂಗಪುರ್ ಎಲ್ಲ ದ್ವೀಪಗಳನ್ನ ಕೌಂಟ್ ಮಾಡಿದ್ರೆ ಕೇವಲ 734 ಚದರ ಕಿಲೋಮೀಟರ್ ನಷ್ಟಾಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ವಿಶ್ವದಲ್ಲಿ ಅವರು ತಮ್ಮದೇ ಪ್ರಭಾವ ಹೊಂದಿದ್ದಾರೆ. ವಿಶ್ವದಲ್ಲಿ 32ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಕರೆಸ್ಕೊಂಡಿದ್ದಾರೆ. ಹೂಡಿಕೆಗಳು ಹರಿದು ಬರುತ್ತೆ. ಏಷ್ಯಾದಲ್ಲಿ ಆರ್ಥಿಕತೆ ಹಾಗೂ ಇತರೆ ಒಳ್ಳೆ ಮಾಪನಗಳಲ್ಲಿ ಸಿಂಗಪುರ್ ಮುಂಚೂಣಿಯಲ್ಲಿರುತ್ತೆ. ಹಾಗೆ ನೋಡಿದ್ರೆ ಜನಸಂಖ್ಯೆಯಲ್ಲೂ ಕೂಡ
ಸಿಂಗಪುರ್ ಅಷ್ಟು ದೊಡ್ಡ ದೇಶ ಅಲ್ಲ. 59 ಲಕ್ಷ ಜನಸಂಖ್ಯೆ ಇದೆ. ಪ್ರತಿ ಚದರ ಕಿಲೋಮೀಟರ್ಗೆ ಸಿಂಗಪುರ್ನಲ್ಲಿ 7,804 ಜನ ವಾಸ ಮಾಡ್ತಾರೆ. ಬೌದ್ಧರೇ ಬಹುಸಂಖ್ಯಾತರಾಗಿರೋ ಈ ದೇಶದಲ್ಲಿ 31.1% ಬುದ್ಧಿಸಂ, ಹಾಗೆ 20% ನೋ ರಿಲಿಜಿಯನ್ ಅಂದ್ರೆ ಯಾವುದೇ ಧರ್ಮಕ್ಕೆ ಸೇರದವರಿದ್ದಾರೆ. 18.9% ಕ್ರಿಶ್ಚಿಯಾನಿಟಿ, 15.6% ಇಸ್ಲಾಂ, 8.8% ಟಾಯಿಸಂ, ಹಾಗೆ 5% ಹಿಂದೂಯಿಸಂ ಇದೆ. 0.6% ಇತರೆ ಧರ್ಮದವರಿದ್ದಾರೆ. ಇಂಗ್ಲಿಷ್, ಮಲಾಯ, ಮ್ಯಾಂಡರಿನ್ ಹಾಗೂ ತಮಿಳು ಇಲ್ಲಿನ ಅಧಿಕೃತ ಭಾಷೆಗಳು. ಇಲ್ಲಿನ ನ್ಯಾಷನಲ್ ಫ್ಲಾಗ್ ನಲ್ಲಿ ಚಂದ್ರ ಹಾಗೂ ನಕ್ಷತ್ರ ಕಂಡು ಸುಮಾರು ಜನ ಇದು ಇಸ್ಲಾಮಿಕ್ ಕಂಟ್ರಿ ಇರಬಹುದು ಅಂತ ಅನ್ಕೊಂಡಿರಬಹುದು. ಆದ್ರೆ ಸಿಂಗಪುರ್ನಲ್ಲಿ ಯಾವುದೇ ಅಧಿಕೃತ ಧರ್ಮ ಇಲ್ಲ. ಚಂದ್ರ ಇರೋದು ದೇಶ ಬೆಳೀತಾ ಇದೆ ಅನ್ನೋದರ ಸಂಕೇತ ಅಂತ ಅವರು ಹೇಳ್ತಾರೆ. 5 ನಕ್ಷತ್ರ ಇರೋದು ಪ್ರಜಾಪ್ರಭುತ್ವ, ಶಾಂತಿ, ಪ್ರಗತಿ, ನ್ಯಾಯ ಹಾಗೂ ಸಮಾನತೆಯನ್ನ ಸಿಂಗಪುರ್ನಲ್ಲಿ ಪ್ರತಿನಿಧಿಸುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸಿಂಗಪುರ್ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ, ಇಲ್ಲಿನ ಭಯಾನಕ ಕಾನೂನುಗಳ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ. ಇದರಲ್ಲಿ ಯಾವ ಕಾನೂನು ಭಾರತದಲ್ಲಿ ಇಮ್ಮಿಡಿಯೇಟ್ಲಿ ಜಾರಿ ಆಗಬೇಕು? ಕೆಲವೊಂದೆಲ್ಲ ಸ್ವಲ್ಪ ರಿಸ್ಕ್ ಇರುತ್ತೆ, ದುರುಪಯೋಗ ಪಡಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ರೆ ಕೆಲವೊಂದನ್ನ ಮುಖಾಮುಖಿ ನೋಡಿದ್ರೆ ಇವಾಗಲೇ ಜಾರಿ ಮಾಡಬಹುದು. ಅದು ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಪ್ರಕಾರ ಸ್ವಚ್ಛತೆಗೆ ಸಂಬಂಧಪಟ್ಟಿದ್ದನ್ನ ಕ್ವಿಕ್ ಆಗಿ ಈ ಕ್ಷಣಕ್ಕೇನೆ ಜಾರಿಗೊಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.